ಹಾಯ್ ಫ್ರೆಂಡ್ಸ್, ಇವತ್ತು ಮಂಡೇ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಸೊ ತಿಂಡಿ ಕೂಡ ಮಾಡಲಿಲ್ಲ. ಇನ್ನು ಮದುವೆ ಮನೆಗೆ ಬಂದು ತಿಂಡಿ ಮಾಡಿದ್ವಿ. ಇಡ್ಲಿ ಮತ್ತು ಕೇಸರಿ ಮತ್ತು ಪೊಂಗಲೆಲ್ಲ ಮಾಡಿರೋ ಚೆನ್ನಾಗಿತ್ತು. ಇವಾಗಂತೂ ಸಮ್ಮರ್ ಇರೋದ್ರಿಂದ ಹೆವಿ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಬಂದು ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದು ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಇನ್ನು ನಮ್ಮೂರವ್ರದ್ದೇ ಮದುವೆ ತುಂಬ ಹೊತ್ತೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಮಧ್ಯಾಹ್ನ ಸೇರಿದಷ್ಟು ಊಟ ಮಾಡಿಕೊಂಡು ಸಮ್ಮರ್ ಇರೋದ್ರಿಂದ ಊಟನೂ ಕೂಡ ಸೇರಲ್ಲ. ಇನ್ನು ಮನೆಗೆ ಬಂದೆ. ಇದು ತರಕಾರಿ ಕಟ್ ಮಾಡೋ ಅಂಥದ್ದು ಮಣೆ ಸ್ಟೀಲ್ದು ಅಥವಾ ವುಡನ್ದು ಯೂಸ್ ಮಾಡಿ. ಪ್ಲಾಸ್ಟಿಕ್ ಮಣೆ ಎಲ್ಲ ಯೂಸ್ ಮಾಡಿಬಿಡಿ ತರಕಾರಿ ಕಟ್ ಮಾಡ್ಬೇಕಾದ್ರೆ ಅದ್ರ ಪಾರ್ಟಿಕಲ್ಸ್ ಎಲ್ಲ ಹೊಟ್ಟೆ ಸೇರುತ್ತೆ. ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಲ್ಲ. ಚೆನ್ನಾಗಿ ಬಂದಿದೆ. ಇದರಲ್ಲಿ ಚಪಾತಿ ಕೂಡ ಲಟ್ಟಿಸ್ಕೋಬೋದು ಬೇಕು ಅಂತ ಹೇಳಿದ್ರೆ. ಇನ್ನು ಮಾಮೂಲಿ ವೆಯ್ಟ್ ಚೆಕಿಂಗ್ ಮಿಷಿನ್ ಅಂದರೆ ಕಿಚನ್ಗೆ ಯೂಸ್ ಆಗುವಂಥದ್ದು 10 kgವರೆಗೂ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಬೋದು. ಅದನ್ನು ಕೂಡ ತರಿಸಿದ್ದೆ. ಅಂದರೆ ನನಗೆ ಈ ಥರ 1 kg ಬಾಕ್ಸ್ ಎಲ್ಲ ತೂಕ ಮಾಡಲಿಕ್ಕಾಗತ್ತೆ ಅಂದ್ಬಿಟ್ಟು ಅಂತ. ಎರಡೂ ಕೂಡ ಚೆನ್ನಾಗಿತ್ತು. ನಿಮ್ಗೇನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.